ಕಾರವಾರದಲ್ಲಿ 250 ವರ್ಷ ಹಳೆಯ ಮನೆ ಇದ್ದು ಅದರಲ್ಲಿ ಒಂದು ಜೈಲಿದೆ, ಗೊತ್ತಾ ನಿಮಗೆ? ಬನ್ನಿ ತೋರಿಸ್ತೇನೆ. ನಮಸ್ಕಾರ, ವಿನಯ್ ನಾಯ್ಕ್, ಕಾರವಾರ. ಇವಾಗ ನಾನು ಬಂದಿದ್ದೀನಿ ಕಾರವಾರದ ಹಸ್ನೋಟಿಯಿಂದ ಸ್ವಲ್ಪ ಮುಂದೆ ಸಾವಂತವಾಡ ಅಂತ ಒಂದು ಊರಲ್ಲಿ. ಸಾವಂತ್ ಅನ್ನುವರ ಒಂದು ದೊಡ್ಡ ವ್ಯಕ್ತಿ ಆ ಸಮಯದಲ್ಲಿ, ಅಂಥವರ ಒಂದು 200 ವರ್ಷಕ್ಕಿಂತ ಹಳೆಯ ಮನೆ. ಬನ್ನಿ ನಿಮಗೆಲ್ಲ ತೋರಿಸ್ತೀನಿ ನಾನು ಅದು ಯಾವ ಥರ ಇದೆ. ಈ ಮನೆ ನೋಡಿ ಎಷ್ಟು ದೊಡ್ಡದು. ಈ ಹಳೆಯ ಜನರ ಆರ್ಕಿಟೆಕ್ಟ್ ನೋಡಿ, ಅವರ ತುಳಸಿ ನೋಡಿ, ಅವ್ರ ಎಂಟ್ರಿ ನೋಡಿ. ಎಂಟ್ರಿ ನಾವೇನು ವರಂಡ ಅಂತೀವಿ, ಈ ಮನೆಯಲ್ಲೇ ಜೈಲಿದೆ ಅಂತೆ. ಕೇಳಿದ್ರ? ಯಾವಾಗಲೂ ಮನೆಯಲ್ಲಿ ಜೈಲಿರೋದನ್ನು ಕೇಳಿದ್ರ? ಈ ಮನೆಯಲ್ಲಿ ನಿಮಗೆ ಜೈಲು ತೋರಿಸ್ತೀನಿ. ಇದು ಒಂಥರ ಜೈಲೇ ನೋಡಿ. ನೋಡಿ, ಇದಕ್ಕೆ ಲಾಕ್ ಸಿಸ್ಟಮ್. ಅಂದರೆ ಊರಿನಲ್ಲಿ ಯಾರಾದರೂ ತಪ್ಪು ಮಾಡಿದರೆ, ಪಟೇಲರು ಊರಿನಲ್ಲಿ ಯಾರಾದರೂ ತಪ್ಪು ಮಾಡಿದರೆ ಬ್ರಿಟಿಷ್ ಸಮಯದಲ್ಲಿ ಅವರಿಗೆ ಇಂಥ ಒಂದು ನಮ್ಮೊಟ್ಟಿಗೆ ಗಣಪತಿ ಆಚಾರ್ಯವರಿದ್ದಾರೆ. ಅವ್ರು ನಮಗೆ ಈ ಮನೆನ ತೋರಿಸ್ತಾರೆ. ಅಣ್ಣ ದಾಖೇತದು ಈ ಮನೆ ನೋಡಿ, ಎಷ್ಟು ಹಳೆಯದಾದ ಮನೆ. ವಾವ್, ದೇವಸ್ಥಾನ ರೀ ಇದು. ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ರಿ. ವಾವ್ ನೋಡಿ ಸರ್, ಅದು ಜೈಲು ಕೈ ಅಷ್ಟೇ, ಜೈಲು ಅನೇಕ ಜೈಲು ಬಿತ್ತರು. ಹಾಂ, ಇಲ್ಲಿ ನೋಡಿ ಅವ್ರು ಜೈಲು ತೋರಿಸ್ತಾರೆ. ಇನ್ನೊಂದು ಜೈಲು ನೋಡಿ, ಇದು ನೋಡಿ, ಇದು ಜೈಲು ನೋಡ್ರಿ. ಯಾರಾದರೂ ಊರಲ್ಲಿ ತಪ್ಪು ಮಾಡಿದರೆ ಅವರಿಗೆ ಈ ಜೈಲಲ್ಲಿ ಹಾಕಿ ಲಾಕ್ ಮಾಡ್ತಾಯಿದ್ರು ನೋಡ್ರಿ. ಇದು ಕತ್ಲೆ ಆಗಿದೆ. ಅನೇಕೈ उचूजाता पळू पळो ना गीता नाका वयरूच्या लायट ना न्ही थंय माम कोण तेकातल्यान कोण आसा? ಓಕೆ, ಇದು ನೋಡ್ರಿ. ಈ ಬೆಡ್ ನೋಡಿ ಅವ್ರದ್ದು, ಎಷ್ಟು ದೊಡ್ಡದು ಬೆಡ್ ಅವ್ರದ್ದು. ಅಂದರೆ ಆ ವ್ಯಕ್ತಿನೂ ಅಷ್ಟೇ ಉದ್ದ ದಪ್ಪ ಇರ್ತಿದ್ರು ಆ ಸಮಯದಲ್ಲಿ. ಇವಾಗ ನಮ್ಮ ಹಾಗೆ ಕುಳ್ರಲ್ಲ. ಆ ಸಮಯದಲ್ಲಿ ಆ ಕದಾನು ಅಷ್ಟೇ ದೊಡ್ಡದು. ಪೆಟ್ಟಿಗೆ ನೋಡಿ ಅವ್ರದ್ದು ನೋಡಿ. तुम्ही ह्या घराचे ವಾರಿಸ್ದಾರ ನೋಡಿ. ಎಲ್ಲರೂ ಅದು ಹೌದು. ಎಷ್ಟು ಇವತ್ತಿಗೂ ಈ ಸಾವಂತ್ ಫ್ಯಾಮಿಲಿಯವರು ಈ ಮನೇನ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂದರೆ ಅವರಿಗೊಂದು ಸಲ್ಯೂಟು. ಯಾಕಂತ ಹೇಳಿದ್ರೆ ಇವತ್ತು ಕಾರವಾರದಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲ ಹಳೆ ಮನೆಗಳನ್ನು ಕೆಡವಿ ಅಪಾರ್ಟ್ಮೆಂಟ್ಗಳಲ್ಲಿ ಹೋಗ್ತಾ ಇದ್ದಾರೆ. ಅವರು ಪೂರ್ವಜರು ಮಾಡಿರುವಂತಕ್ಕಂಥ ಮನೆಯನ್ನು ಕೆಡವಿ ಅಪಾರ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ಈ ಸಾವಂತ್ ಫ್ಯಾಮಿಲಿಗೆ ಒಂದು ಧನ್ಯವಾದಗಳು. ಯಾಕಂತೇಳಿ ಈ ಮನೆನ ಇವತ್ತಿಗೂ ಕಾಯ್ಕೊಂಡಿದ್ದಾರೆ. ತುಂಬ ಖುಷಿ ಆಗುತ್ತೆ ನೋಡಿ, ಎಷ್ಟು ಹಳೆಯದಾದ ಮನೆ. ಆರ್ಕಿಟೆಕ್ಟ್ ನೋಡ್ರಿ. ಹೇಗೆ ಜೈಲು? हे जैल न्ही? बाबा बा, कितलं जैल असेल अण्णा? आहे दोन हय न्ही? हां हां. हे घराचे ओनर किती असेल त्यांना त्या टायमार? हां, हय न्ही? पटेलगिरी ब्रिटीश टायमार. सुमार हे घरा कितलं वर्ष जाल्लें उरतलें? वयर जातलें. हब्बा बा बा बा, 250 वर्सां वयर. ग्रेट ग्रेट. पुरा हाणगर हिंग दोर बाबाना मागले बापोल्या हां, आणि त्यांनी जेवण घेऊन आणि मस्ती त्याला कामावर अब्बा त्या टायमार काम करून घेऊ. व्हेरी गुड. 4-4 दोन घेऊ हां, पण कोणी गावात चूक केला चूक केला आणि त्यांनी रुपये 4 आणि हे दंड भरपाई करून घेतले त्या टायमार. वाव ನೋಡಿ ಈ ಮನೆ. डिपार्टमेंट मानतात हाय ने? गेले की व्हेरी गुड. कित्याक तुम्ही पाठी ब्रिटिश दरबारात जैल घडण्यात तुमच्या आव बापू आशिल्ले. हाय, आणि आम्ही तुमचे कसोय हल्ला करू जायना. हाय हाय. तुम्ही लोकांक हाणगर समाजाक एक तुमगे कॉन्ट्रिब्युशन असा खरे. व्हेरी गुड. म्हाका बी खुशी जाले येवन हिंगा तुमगेले लोक आमगेले कारवारात असले घर असा
आणि हे टाईप तुम्ही राज केलं लोक सो आमकां बी खूब खुशी जाले सो आमगेल प्रेक्षक लोक बी पळयते आसा तुमगेले कित्याक बाबा बाबा रेंजर माच कडेन विणकारे खूब लोक येतात हय न्ही व्हेरी गुड हय न्ही हय व्हेरी गुड कितें आसा हय न्ही कितें आसा सगळी खबर आसा सगळें हांव दाखोवंक शकता व्हेरी गुड तुमगेलें नांव सर मागेले सुनील पांडुरंग सावंत व्हेरी गुड खूब खुशी जाले हे मात्र भितर पळया ನೋಡಿ ಹಳೇ ಮನೆ ಯಾವ ಥರ ಇತ್ತು ಬೆಂಚ್ ನೋಡಿ ಅದು ಕೂತ್ಕೊಳ್ಳೋದು ಭಾಳ ಖುಷಿ ಅನಿಸ್ತದೆ ಈ ಮನೆ ನೋಡಿದರೆ ನೋಡಿ ಲಾಂಟನ್ ಕುರ್ಚಿ ಅವ್ರ ತಂದೆಯವರು ಕೂತ್ಕೊಳ್ಳುವಂತಕ್ಕಂಥ ಕುರ್ಚಿ ಉಪಯೋಗಿಸುವಂತಕ್ಕಂಥ ಲಾಂಟರ್ನ್ ಇಲ್ಲಿ ನೋಡಿ ಬೆಡ್ ಇದು ದಾಪೆ ಮುಂದೆ ಅಲ್ಲಿ ನಿಮಗೆ ಮತ್ತೆ ಅರಿಯುವ ಕಲ್ಲು ಸಹ ಎಷ್ಟು ದೊಡ್ಡದು ಪ್ರಮಾಣದಲ್ಲಿದೆ पसंत पापुलर हां मागीर आमगेले हांव पण तांकां जेवण दिव हां हां तांकां मागीर हिंग भितर घालून दवरप हां आता आरोपी लोकांक हां ते बसशाक बिशाक हिंगा सगळे सगळे नेदू बिदू बापूल बस हां आता तेका बंदूक बी आशिल्ली बाबा मागेल बाबा हय न्ही आनी हे तेमकां भितर न्हिदच्याक तेमकां न्हिदच्या भितर माळेर रातचे माळेर आनी हिंग कितें एन्क्वायरी हां विणकारी बट तेमगे कोणी लोक येता न्ही हां हे येवन घेवन थोडेसाठी सोडेसाठी ही लोक हाण आता जेलात आमी गेल्यार भायर हाण घेवन उलोवच्याक तेमगे कडेन उलोवच्याक कशी करता आशिल्ले ते सिस्टम बाबा बाबा हय न्ही आनी ते मागीर कितें तरी तेमकां न्याय करून घेवन दंड भरपाई करून घेवन 1-2-4 दिसान सोडप सोडप आनी केलें जाल्यार आनी बरोबर सायन बीन घेवन ಹೈ ರೀ हां ಇವರೊಂದು ಪಾರ್ಟಿಷನ್ ಅಲ್ಲಿ ಉಳ್ಕೊಳ್ತಾ हे ಇದ್ದಾರೆ नंतर पार्टीशन केलं ಆಮೇಲೆ ಪಾರ್ಟಿಷನ್ ಮಾಡಿದ್ದು ಅದು ಹೈನೇ बाबा बॉक्स आसा आमगे फाटले संदूक हे किती म्हणतात एक आता पेटी म्हणटा आमी हयने हे पळय ही भात हे करची पेटी पेटी हे पळय हे कुणो हय कुडो भात घालून हां भात घालून ने व्हेरी गुड आंब्यात अर्थ दायशी उडे ना होड लोकांना असे उरतशिले पहिले अजूनही तुम्ही स्टँडर्ड मेंटेन केलं पहिले ऑफिस टेबल ऑफिस टेबल हय ओबे हा वाव. खट्टा त्याच्यावर खट्टा उरू नाका उरू नाही हे बाहेर दवरप ने हां हे बाबा. सकाळ बसून हे खुर्ची पळया हां पहिले टाकेला हवरी हवरी नी हवरी म्हटल्यार आता आमगे स्टोर रूम ನೋಡಿ शोरूम ते फाटले ते हा फाटले चाळणे आसा फाटली सुंदर सगळे आसा हय हे बघ कुडका दोरी सुद्धा आसा हय फाटले हे बघ हे फाटले कुडका दोरी हय शेत होताना आज तुम्ही शेत बीन होता ಹೈ ನೇ ವೆರಿ ಗುಡ್ ವೆರಿ ಗುಡ್ हे बघ ನೋಡಿ ಇದೆಲ್ಲ ಇದೆ ನೋಡಿ ಸಾಮಾನು ಇವ್ರ ಹತ್ರ लॅटन सुद्धा असा लाटन हय फाटले हे बघ बाबा बाबा आणि फाटले हय दरबार फाटले दरबार पुरा असा हय राजा राजा लोक आमगे आई बीन बरं त्यांना जेवण दिया त्यांका पाप ನೇ ಇದು ರಗಡ ನೋಡಿ ಇದು ಎಷ್ಟು ದೊಡ್ಡದು ಜನ ಎಷ್ಟು ದಪ್ಪ ಮತ್ತು ಉದ್ದ ಇರ್ತಿದ್ರು ಅಷ್ಟು ಆ ಸಮಯ ಇವತ್ತಿನ ಹೆಣ್ಮಕ್ಳಿಗೆ ಇದು ನಡೆಸ್ಲಿಕ್ಕೆ ಆಗಲ್ಲ ಯಾಕಂತ ಹೇಳಿದ್ರೆ ಈ ಸಣ್ಣ ಕಲ್ಲೂ ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ ಆ ಸಮಯದಲ್ಲಿ ಆ ಹೆಣ್ಮಕ್ಳು 50-60-100 ಜನರ ಅಡುಗೆನ ಇಂಥ ಕಲ್ಲು ಮೇಲೆ ಮಾಡ್ತಾಯಿದ್ರು ಅರಿತಾಯಿದ್ರು ಮಸಾಲೆನ ಅರಿತಾಯಿದ್ರು ನೋಡಿ ಮತ್ತೆ ಇನ್ನೊಂದಿದೆ ತೋರಿಸ್ತೀನಿ ನಿಮಗೆ ಇದು ಜೈಲಾಯಿತು ಮನೆ ಆಯಿತು ಎಷ್ಟು ದೊಡ್ಡ ಮನೆ ನೋಡ್ರಿ ಈಗ ನಿಮಗೆ ಒಂದು ಅರಿಯುವ ಕಲ್ಲು ಹಳೇ ಜನ ಯಾವ ಥರ ಅರಿತಾ ಇದ್ರು ಎಂಥ ಕಲ್ಲು ಮೇಲೆ ಅರಿತಾ ಇದ್ರು ನೋಡಿ ಇದಿಷ್ಟು ದೊಡ್ಡ ರಗಡೆ ಮಾಮ ಥೈ ಅಣ್ಣ ಮಾತಾಡ್ತೇವೆ ಹೊಸ ದಿಸ್ತಾನೆ ಕಿತ್ಲು ಹೋಡ್ ಮುಣ್ಕೊಳು ನೋಡಿ ಎಷ್ಟು ದೊಡ್ಡ ರಗಡೆ ಹಾಂ ಇದು ವಾತೆ ಅಂದರೆ ಇದರಿಂದ ಹತ್ತಲ ಇದೆ ಇದು ನೋಡಿ ಎಷ್ಟು ದೊಡ್ಡದಿರ್ಬೇಕು ನೋಡಿ ಈ ಥರ ಜನರು ಜೀವನ ನಡೆಸ್ತಾ ಇದ್ರು ಈ ಮನೆಯಲ್ಲಿ ಸೊ ಇಂಥ ಮನೆಗಳು ಸಂರಕ್ಷಣೆ ಆಗಬೇಕು ಆಗಲಿ ನಮ್ಮ ನೆರೆಹೊರೆಯ ಕಂಪನಿಗಳು CSR ಫಂಡನ್ನು ಇಂಥ ಮನೆಗಳು ಜೀರ್ಣೋದ್ಧಾರ ಮಾಡಲಿಕ್ಕೋಸ್ಕರ ಕೆಲವೊಂದು ಹಣನ ಬಿಡುಗಡೆ ಮಾಡಬೇಕು. ನೀವು 250 ವರ್ಷ ಹಳೆಯ ಖಾಸಗಿ ಮನೆ ನೋಡಿದ್ರೆ ಹಾಗೆ ನಮ್ಮ ಕಾರವಾರದಲ್ಲಿ 100 ವರ್ಷಕ್ಕಿಂತ ಹಳೆಯ ಬಿಲ್ಡಿಂಗ್ಗಳನ್ನು ಕೆಡವಿ ಹೊಸ ಬಿಲ್ಡಿಂಗ್ ಸರ್ಕಾರಿ ಕಟ್ಟಡಗಳನ್ನು ಕೆಡವಿ ಕಟ್ಟಿದ್ದಾರೆ. ಆ್ಯಕ್ಚುಲಿ AMASR Act 1958 ದ ಏನ್ಷಿಯಂಟ್ ಮಾನ್ಯುಮೆಂಟ್ಸ್ ಆ್ಯಂಡ್ ಆರ್ಕಿಯಾಲಜಿಕಲ್ ಸೈಟ್ಸ್ ಆ್ಯಂಡ್ ರಿಮೇನ್ಸ್ ಆ್ಯಕ್ಟ್ ಪ್ರಕಾರ 100 ವರ್ಷದ ಹಳೆಯ ಐತಿಹಾಸಿಕ ಒಂದು ಹಿಸ್ಟ್ರಿ ಉಳ್ಳ ಒಂದು ಐತಿಹಾಸಿಕ ಕಟ್ಟಡವನ್ನು
ಹಾನಿಗೊಳಿಸುವುದು ಕಾನೂನಿನ ಪ್ರಕಾರ ಶಿಕ್ಷಾರ್ಹ ಅಪರಾಧ. ಸೊ ಸರ್ಕಾರದ ಕಟ್ಟಡಗಳನ್ನು, ಹಳೆ ಬಿಲ್ಡಿಂಗನ್ನು ನಾವು ಸಂರಕ್ಷಣೆ ಮಾಡಬೇಕು ಕಾರವಾರದಲ್ಲಿ ಹೇಳ್ತಾ, ಜೈ ಹಿಂದ್, ಜೈ ಕಾರವಾರ, ಜೈ ಕರ್ನಾಟಕ, ನಮಸ್ತೆ.